ಅಮ್ಮ ಹೆಂಗೈತಮ್ಮ? ಚೆನ್ನಾಗೈತಿ. ಏನೇನು ಹಾಕಿ ಮಾಡಿದಿ? ಇವತ್ತು ನಾನು ದೋಸೆನ ಡಿಫ್ರೆಂಟ್ ಆಗಿ ತಿನ್ಬೇಕು ಅನ್ಸುತ್ತೆ. ಎಸ್ಪೆಷಲಿ ಆನಿಯನ್ ದೋಸೆ ಅಂತಂದ್ರೆ ನಾನು ಕ್ಯಾಶುಯಲ್ ಆಗಿ ಆನಿಯನ್ ಕಟ್ ಮಾಡಿಬಿಟ್ಟು ಅದನ್ನ ಸಂಪಳದೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮೆಣಸಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ತಿದ್ದೆ. ಆದ್ರೆ ಇವತ್ತು ನಾನು ಹಾಗೆ ಮಾಡ್ಲಿಲ್ಲ. ಇವತ್ತು ಒಂದ್ ಜಾರಿಗೆ ಕಟ್ ಮಾಡಿರೋ ಆನಿಯನ್ ಪ್ಲಸ್ ಒಂದ್ 4 ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂದ್ 4 ಒಣಮೆಣಸು, ಸ್ವಲ್ಪ ಜೀರಿಗೆ, ಒಂದ್ ಪಿಂಚ್ ಅಷ್ಟು ಹುಣಸೆ ಹಣ್ಣು, ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಪ್ಲಸ್ ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡ್ಕೊಂಡೆ. ಅದು ನೀಟಾಗಿ ಗ್ರೈಂಡ್ ಆಯ್ತು. ಆಮೇಲೆ ಗ್ರೈಂಡ್ ಆಗಿರೋದನ್ನ ಆಗ್ಲೇ ಆಡಿಸಿಟ್ಟಿರೋ ಸಂಪಳದೊಳಗಡೆ ಹಾಕೊಂಡೆ. ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಪ್ಲಸ್ ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ನಾನಂತೂ ಇದನ್ನ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ಆಲ್ರೆಡಿ ಫಸ್ಟ್ ಟೈಮ್ ಮಾಡಿದೆ, ಅವಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಅಮ್ಮ ಕೂಡ ಕೇಳಿದ್ರು ಹಿಂಗ್ ಮಾಡಿದ್ಯಾ ಅಂತ. ಅವಾಗ ನನ್ನ ರೆಸಿಪಿನ ಶೇರ್ ಮಾಡಿರಲಿಲ್ಲ, ಆದ್ರೆ ಇವಾಗ ನನ್ನ ರೆಸಿಪಿನ ಶೇರ್ ಮಾಡಲೇಬೇಕು ಅಂತ ಅನ್ಕೊಂಡೆ. ಇದನ್ನ ಹಾಗೆ ಒಂದ್ ಸ್ವಲ್ಪ ಬಿಸಿ ಮಾಡಿರೋ ತವದ ಮೇಲ್ಗಡೆ ಇಟ್ಕೊಂಡು ಮಾಮೂಲಿ ದೋಸೆ ಹಾಕೋ ತರನೇ ಹಾಕೊಂಡೆ. ಅದನ್ನ ನೀಟಾಗಿ ಬೆಂದ್ಮೇಲೆ ಅಮ್ಮನ್ಗೆ ಹಾಕೊಂಡು ರಿವ್ಯೂ ಕೇಳಿದೆ. ರಿವ್ಯೂ ಹೇಗಿದೆ ಅಂತ ನಾನು ಸ್ಟಾರ್ಟಿಂಗ್ಗೆ ಹಾಕಿದ್ದೀನಿ. ನೀವು ನೋಡ್ಕೊಂಡೆ ಈ ವಿಡಿಯೋಗೆ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಏನಾದ್ರು ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೂ ಇಷ್ಟ